ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಸಿಂಪಲ್ ಆದಂಥ ಫರ್ಟಿಲೈಸರ್ ತೋರಿಸ್ತಾ ಇದ್ದೀನಿ. ಕಟ್ಟಿಂಗ್ಸ್ನಲ್ಲಿ ಚೆನ್ನಾಗಿ ಬೇರು ಬರೋದಕ್ಕೆ, ಗಿಡಗಳಲ್ಲಿ ಹೂವು ಚೆನ್ನಾಗಿ ಬರೋದಕ್ಕೆ, ಫಂಗಸ್ ಹಾಗೂ ಬ್ಯಾಕ್ಟೀರಿಯಾ ಬೆಳವಣಿಗೆನೂ ಕೂಡ ಕಡಿಮೆ ಮಾಡುತ್ತೆ. ಈ ಫರ್ಟಿಲೈಸರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದರಲ್ಲಿ ನಾನು 2 ರೀತಿಯಾದಂಥ ಮೆಥಡ್ ತೋರಿಸ್ತಾ ಇದ್ದೀನಿ. ಮೊದಲನೇದು, ಒಂದು ಬಾಟ್ಲ್ ತೊಗೋಬೇಕು. ಒಂದು ಬಾಟ್ಲಲ್ಲಿ ನಾನು 1 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ಆ ನೀರಿಗೆ 1 ಪ್ಯಾಕೆಟು ಈನೋ ಹಾಕಬೇಕು. ಒಂದು ಪ್ಯಾಕೆಟ್ ಫುಲ್ಲು ಈನೋ ಹಾಕ್ಬಿಟ್ಟು ನೋಡಿ, ಅದು ಗುಳ್ಳೆ ಎಲ್ಲ ನಾರ್ಮಲಾಗಿ ಬರೋ ಥರ ನಾವು ವೆಯ್ಟ್ ಮಾಡಬೇಕು ಬರೋ ತನಕ. ಇವಾಗ ನೋಡಿ ಎಲ್ಲ ಫುಲ್ಲು ಕ್ಲಿಯರ್ ಆಗಿದೆ. ಇವಾಗ ಅದು ಕ್ಲಿಯರ್ ಆಗಿದ್ಮೇಲೆ ಇವಾಗ ಒಂದು ಸ್ವಲ್ಪ ಕಡ್ಡಿಲಿ ಹಿಂಗೆ ಅಲ್ಲಾಡಿಸ್ಬಿಟ್ಟು ನೋಡಿ, ಇವಾಗ ಡೈರೆಕ್ಟಾಗಿ ನಾವು ಗಿಡಕ್ಕೆ ಹಾಕ್ಬೋದು. ಇದು ಡೈರೆಕ್ಟಾಗಿ ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆ ಆ ಥರ ಏನೂ ಆಗೋದಿಲ್ಲ. ಸಾಮಾನ್ಯವಾಗಿ ಈನೋನ ಅಸಿಡಿಟಿ ಕಂಟ್ರೋಲ್ ಮಾಡೋದಕ್ಕೆ ಈನೋನ ಯೂಸ್ ಮಾಡ್ತೀವಿ. ಗಿಡಗಳಿಗೆ ಬಳಸಬಹುದಾ ಅಂತ ಕೇಳಿದ್ರೆ ಹೌದು, ಈ ಈನೋನ ಗಿಡಗಳಿಗೆ ಕೂಡ ಬಳಸಬಹುದು. ಅಷ್ಟೇ ಅಲ್ಲ, ಕೀಟನಾಶಕವಾಗಿ ಕೂಡ ಉಪಯೋಗ ಆಗುತ್ತೆ. ಈಗ 2ನೇ ಮೆಥಡು ನೋಡಿ, ನಾನು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ನೀರು ತಗೊಂಡು ಅದಕ್ಕೆ ನಾವು 1 ಸ್ಪೂನಷ್ಟು ವಾಷಿಂಗ್ ಪೌಡ್ರ್ ಹಾಕೋಬೇಕು. ನೀವು ಯಾವುದೇ ಕಂಪ್ನಿ ವಾಷಿಂಗ್ ಪೌಡ್ರ್ ಆದ್ರೂ ಪರವಾಗಿಲ್ಲ. 1 ಸ್ಪೂನು ವಾಷಿಂಗ್ ಪೌಡರು, 1-2 ಹನಿ ಅಡುಗೆ ಆಯಿಲು, ಯಾವುದೇ ಆಯಿಲ್ ಆದರೂ ಪರವಾಗಿಲ್ಲ, ಅಡುಗೆಗೆ ಯೂಸ್ ಮಾಡೋ ಅಂಥ ಆಯಿಲು, ಆ 2 ಹನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದನ್ನು ಇನ್ನೊಂದು ಬಾಟ್ಲು ತಗೊಂಡು ನಾವು ಆ ಬಾಟ್ಲಲ್ಲಿಗೆ ಅದಕ್ಕೂ 1 ಲೀಟ್ರ್ ನೀರು ಹಾಕ್ಕೊಂಡು ನಾವು 1 ಪ್ಯಾಕೆಟು ಫುಲ್ಲು ಈನೋ ಹಾಕಬೇಕು. ನೋಡಿ, ಅದು ಫುಲ್ಲು 1 ಪ್ಯಾಕೆಟ್ ಈನೋ ಹಾಕ್ಬಿಟ್ಟು ಮಾಮೂಲಿ ಅದು ನೊರೆ ಎಲ್ಲ ಫುಲ್ಲು ಕಂಪ್ಲೀಟ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕು. ನೋಡಿ, ಇವಾಗ ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಈಗ ನಾವು ಏನಿದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆಯಿಲು ಮತ್ತು ಸೋಪಿನ ಪೌಡ್ರು, ಅದನ್ನು ಇದ್ರೊಳಗೆ ಹಾಕೋಬೇಕು. ಈ ಬಾಟ್ಲೊಳಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಇದ್ರ ಮುಚ್ಚಳ ಹಾಕ್ಬಿಟ್ಟು ಚೆನ್ನಾಗಿ ಕುಲುಕಬೇಕು. ಇದು ಸ್ವಲ್ಪ ಮುಚ್ಚಳ ಲೂಸ್ ಇದೆ, ಹಾಗಾಗಿ ಕೆಳಗೆಲ್ಲ ಚೆಲ್ತಿದೆ ಅಷ್ಟೇ, ಮತ್ತೇನು ಅಂದ್ಕೊಳಕ್ಕೆ ಹೋಗಬೇಡಿ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಈಗ ಒಂದು ಸ್ಪ್ರೇ ಬಾಟಲಿಗೆ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೂಡ ಹಾಕೋಬೋದು. ಯಾಕೆ ಅಂತಂದರೆ ಏನಾದರೂ ಇತ್ತು ಅಂದರೆ ಮತ್ತು ಸ್ಪ್ರೇ ಬಾಟ್ಲಿಗೆ ಹೋಗಿ ಸಿಗಾಕೊಂಡ್ರೆ ಅದು ಸ್ಪ್ರೇ ಬಾಟ್ಲ್ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವುದೇ ಒಂದು ಫರ್ಟಿಲೈಸರ್ ಮಾಡಬೇಕಾದ್ರೂ ಅಷ್ಟೇ ಈ ಥರ ಬಾಟ್ಲಿಗೆ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈ ಈನೋನ ಟೊಮೊಟೊ, ರೋಸ್ ಚೆನ್ನಾಗಿ ಬಿಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಈನೋವನ್ನು ಇಂಡೋರ್ ಪ್ಲ್ಯಾಂಟ್ಸ್ಗೂ ಕೂಡ ಯೂಸ್ ಮಾಡಬಹುದು. ಇದರಿಂದ ಇಂಡೋರ್ ಪ್ಲಾಂಟ್ಸ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈ ಈನೋನ ಸ್ಪ್ರೇ ಮಾಡೋದ್ರಿಂದ ಮಿಲಿಬಗ್ಸ್ ಕಾಟನು ತಪ್ಪುತ್ತೆ, ಗಿಡಗಳು ಹೆಲ್ದಿಯಾಗಿರುತ್ತೆ. ಇದನ್ನ 2ರಿಂದ 3 ತಿಂಗಳಿಗೊಂದ್ಸತಿ ಟ್ರೈ ಮಾಡ್ಬೋದು. ನನ್ನ ಗಾರ್ಡನಲ್ಲಿ ದಾಸವಾಳ ಗಿಡಕ್ಕೆಲ್ಲ ಮಿಲಿಬಗ್ಸ್ ಆಗಿದೆ. ಮೊಗ್ಗುಗೆ ತೋರಿಸ್ದೆ ನೋಡಿ, ಯಾವಾಗಲೇ ಮೊಗ್ಗು, ಆ ಮೊಗ್ಗುಗೆಲ್ಲ ಇವಾಗ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಗಿಡಗಳಿಗೆ ಹಾನಿಯಾಗೋದು ಆ ಥರದ್ದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಈ ಮಿಲಿಬಗ್ಸು ಅಥವಾ ಕಪ್ಪು ಏನುಗಳು ಜಾಸ್ತಿ ದಾಸವಾಳ ಗಿಡ ಮೊಗ್ಗಲ್ಲೇ ಕಾಣಿಸ್ಕೊಳೋದು ನೋಡಿ. ನನ್ನ ಗಾರ್ಡನಲ್ಲೂ ಆಗಿದೆ. ನಾನು ಹಂಗಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡಿ, ಅದು ಮೊಗ್ಗುಗೇ ಜಾಸ್ತಿ ಬರೋದು, ಎಲೆಗಳಿಗಿನ್ನ ಜಾಸ್ತಿ ಮೊಗ್ಗುಗಳಲ್ಲೇ ಇರುತ್ತೆ. ಅದು ಕೆಮಿಕಲ್ನ ಬಳಸೋ ಬದಲು ನಾವು ಈ ಥರ ಮಾಡಿಕೊಂಡ್ರೆ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿರ್ತವೆ. ಈ ಈನೋಯಿಂದ ಮನುಷ್ಯರಿಗೂ ಸಹ ಹೆಲ್ಪ್ ಆಗುತ್ತೆ ಮತ್ತು ಗಿಡಗಳಿಗೂ ಸಹ ಹೆಲ್ಪ್ ಆಗುತ್ತೆ. ಗಿಡಗಳಿಗೆ ಯಾವ ರೀತಿ ಹೆಲ್ಪು ಅಂತ ಅಂದರೆ, ಈಗ ನಾವು ಗಿಡಗಳಿಗೆ ಬೇರ್ಗೆ ಡೈರೆಕ್ಟಾಗೂ ಸಹ ಹಾಕ್ಬೋದು ಮತ್ತು ನಾವು ಕೀಟನಾಶಕವಾಗಿಯೂ ಸಹ ಉಪಯೋಗಿಸ್ಕೋಬೋದು. ಈಗ ನಾವು ಕಟ್ಟಿಂಗ್ಸ್ ಎಲ್ಲ ನೆಡ್ತಿರ್ತೀವಿ ನೋಡಿ, ಆ ಕಟ್ಟಿಂಗ್ಸಿಗೆ ಈ ಈನೋ ಪೌಡ್ರನ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಕಟ್ಟಿಂಗನ್ನ ನೀರಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ನೆಟ್ಟರೆ ಬೇಗನೆ ಬೇರು ಬರುತ್ತೆ. ಅದಕ್ಕೂ ಸಹ ಇದು ಉಪಯೋಗ ಆಗುತ್ತೆ. ಗಿಡಗಳಿಗೆ ಈನೋ ಹಾಕಿದ್ರೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋ ಭಯನೇ ಬೇಡ, ಆ ಚಿಂತೆನೇ ಬಿಟ್ಬಿಡಿ. ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ, ಏನೂ ಇಲ್ಲ. ಈ ಗಿಡಗಳಿನ್ನೂ ಹುಳಗಳಿಂದ ಮುಕ್ತಿಯಾಗಿ ಚೆನ್ನಾಗಿ ಗಿಡಗಳೆಲ್ಲ ಚೆನ್ನಾಗಿರ್ತವೆ.
ನೋಡಿ ನನ್ನ ಗಾರ್ಡನ್ನಲ್ಲಿ ನಾನು ಎಲ್ಲ ದಾಸವಾಳ ಗಿಡಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ. ಆ ಹೂವು ಮೊಗ್ಗು ಎಲ್ಲ ಇದೆ ನೋಡಿ, ಅವಕ್ಕೆ ಎಲ್ಲದಕ್ಕೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಹೆಚ್ಚಾಗಿ ದಾಸವಾಳ ಗಿಡಗಳಿಗೇ ಇದು ಬರೋದು, ಬೇರೆ ಗಿಡಗಳಿಗೆ ಅಷ್ಟಾಗಿ ಬರೋದಿಲ್ಲ. ದಾಸವಾಳ ಗಿಡ ಅಂದ್ರೇ ಅವು ಮಿಲಿಬಗ್ಸಿಗೆ ಏನೋ ಒಂಥರ ಜೇನುತುಪ್ಪ ಥರ ಅವಕ್ಕೆ, ಅದಕ್ಕೋಸ್ಕರನೇ ಅದು ಹೆಚ್ಚಾಗಿ ದಾಸವಾಳ ಗಿಡಕ್ಕೇ ಬರೋದು. ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.